ಮೊದಲಿಗೆ ನಾವು ಗುರುವಂದನೆಯನ್ನ ಮಾಡೋಣ. ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ರೇಖಿ ಮಾತೆಗೆ ಧನ್ಯವಾದಗಳು. ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಧನ್ಯವಾದಗಳು. ನವ ದುರ್ಗೆಯರಿಗೆ ಧನ್ಯವಾದಗಳು. ನಮ್ಮ ನಿಮ್ಮೆಲ್ಲರ ತಂದೆ ತಾಯಿಯರಿಗೆ, ಪರಿವಾರದವರಿಗೆ, ಕುಲದೇವತೆ ಕುಲದೇವರುಗಳಿಗೆ ಧನ್ಯವಾದಗಳು. ಎಲ್ಲ ಗುರುಗಳಿಗೆ, ಸದ್ಗುರುಗಳಿಗೆ, ಋಷಿ ಮುನಿಗಳಿಗೆ, ಸಾಧು ಸಂತರಿಗೆ ಧನ್ಯವಾದಗಳು. ಬ್ರಹ್ಮಾಂಡದಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಹಾಗೂ ನಮ್ಮ ಜೊತೆಯಲ್ಲಿರುವಂತಹ ದಿವ್ಯ ಶಕ್ತಿಗಳಿಗೆ ಧನ್ಯವಾದಗಳು. ಅವರ ಆಶೀರ್ವಾದ, ಕರುಣೆ, ಕೃಪೆ ಸದಾ ಯಾವಾಗೂ ನಮ್ಮೆಲ್ಲರ ಜೊತೆ ಹೀಗೆ ಇರ್ಲಿ ಅಂತೇಳಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ಳೋಣ. ಆತ್ಮ ಪರಮಾತ್ಮರಿಂದ ಆತ್ಮ ಪರಮಾತ್ಮರಿಗೆ ಆತ್ಮ ಪ್ರಣಾಮಗಳು. ಹರೇ ರಾಮ ಹರೇ ಕೃಷ್ಣ. ನಾವೆಲ್ಲರೂ ಕೂಡ ಈ ದಿನ 3ನೇ ದಿನದ ಕ್ಲಾಸ್ಗೆ ನಾವು ಬಂದು ತಲುಪಿದ್ದೇವೆ. ನಿನ್ನೆಯ ಕ್ಲಾಸ್ ಅಲ್ಲಿ ನಾವೆಲ್ಲರೂ ಕೂಡ ನಮ್ಮ ಶಕ್ತಿಯ ಕೇಂದ್ರಗಳು ಯಾವ್ಯಾವ್ದು, ಶಕ್ತಿಯ ಕೇಂದ್ರಗಳಲ್ಲಿ ಯಾಕೆ ನಾವು ಹೀಲಿಂಗ್ ಮಾಡ್ಕೊಳ್ಬೇಕು, ಅದರ ಮಹತ್ವ ಏನು, ಅದರ ಬೀಗದ ಕೀಲಿಕೈ ಎಲ್ಲಿದೆ, ಯಾವುದನ್ನ ರೆಡಿ ಮಾಡಿದ್ರೆ, ಯಾವ ಕೀಯನ್ನು ನಾವು ಓಪನ್ ಮಾಡಿದ್ರೆ ನಾವು ಎಲ್ಲಿಗೆ ಏನನ್ನ ನಾವು ಪಡ್ಕೊಳ್ಬಹುದು ಅನ್ನೋದು ನಮ್ಗೆ ಸುಲಭವಾಗಿ ನಾವು ಅರ್ಥ ಆಗಿದೆ ನಮ್ಗೆ. ಸೊ ಮೇನ್ ಆಗಿ ಬರುವಂತದ್ದು ಯಾವುದು ಅಂತ ಹೇಳಿದ್ರೆ ನಮ್ಮ 7 ಚಕ್ರಗಳು. ಈ ಚಕ್ರಗಳನ್ನ ನಾವು ಆಕ್ಟಿವೇಶನ್, ಆಲ್ರೆಡಿ ಅದು ಆಕ್ಟಿವೇಟ್ ಆಗಿರುತ್ತೆ. ಅದರಲ್ಲಿರುವಂತ ಬ್ಲಾಕೇಜಸ್ ಗಳನ್ನ ನಾವು ರಿಮೂವ್ ಮಾಡ್ಕೊಳ್ತಾ 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 ನಮ್ಮ ಶಕ್ತಿಯನ್ನ ನಾವು ಜಾಗೃತಗೊಳಿಸ್ಕೊಳ್ತಾ ಉನ್ನತ ಲೆವೆಲ್ಗೆ ತಗೊಂಡು ಹೋಗ್ತಾ 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 ನಮ್ಮಲ್ಲಿರುವಂತಹ 72,000 ನಾಡಿ ಗುಚ್ಚಗಳನ್ನು ಕೂಡ ನಾವು ರೆಡಿ ಮಾಡ್ಕೊಳ್ಬಹುದು ಅನ್ನೋದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಆ ಬೀಜ ಮಂತ್ರಗಳು ಏನು ಅನ್ನೋದು ಕೂಡ ನಿಮ್ಗೆ, ಅದರ ಬಣ್ಣಗಳು ಯಾವ್ಯಾವುದು ಅನ್ನೋದು ಕೂಡ ನಿಮ್ಗೆ ಸ್ಪಷ್ಟವಾಗಿ ನಿಮ್ಗೆ ಗೊತ್ತಾಗಿದೆ. ಈಗ ನಾವು ಆ ಚಕ್ರ ಧ್ಯಾನವನ್ನ ಯಾವ ರೀತಿ ಮಾಡ್ಬೇಕು, ಸಿಂಪಲ್ ಆಗಿ ನಾವ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವೇನೂ ಮಾಡೋದ್ ಬೇಡ. ಆರಾಮವಾಗಿ ನಿಮ್ಮ ಮನೆಯಲ್ಲಿ ನೀವು ಎಲ್ಲಿ ಧ್ಯಾನವನ್ನ ಮಾಡ್ತೀರಾ ಆ ಒಂದು ಸ್ಥಳವನ್ನ ಕೂತ್ಕೊಳ್ಳಿ. ಕೆಳಗಡೆ ನೀವು ಚಕ್ಕಲ್ ಮಕ್ಕಳೇನಾದ್ರೂ ಹಾಕೋಬಹುದು, ನೀವು ಚೇರ್ ಮೇಲಾದ್ರೂ ಮಾಡ್ಬೋದು, ನಿಮ್ಗೆ ಸೋಫಾ ಮೇಲಾದ್ರೂ ಮಾಡ್ಬೋದು. ನಿಮಗೆ ಎಲ್ಲಿ ಆರಾಮ್ ಅನ್ಸುತ್ತೋ ಅಲ್ಲಿ ನೀವು ಕೂತ್ಕೊಂಡು ಧ್ಯಾನವನ್ನ ಮಾಡಬಹುದು. ಏನ್ ಮಾಡ್ಬೇಕು, ನಾನ್ ನಿಮ್ಗೆ ಆಡಿಯೋ ಕಳ್ಸ್ಕೊಡ್ತೀನಿ. ಆ ಚಕ್ರ ಧ್ಯಾನದ ಆಡಿಯೋನ ಹಾಕೊಳ್ಳಿ. ಜಸ್ಟ್ ಅಲ್ಲಿ ಬೀಜ ಮಂತ್ರ ಬರ್ತಾ ಇರುತ್ತೆ. ನಿಮ್ಗೆ ಆ ಮಂತ್ರಗಳನ್ನು ಕೂಡ ನಾನು ಹೇಳ್ಕೊಟ್ಟಿದ್ದೇನೆ. ನಾನು ಜಸ್ಟ್ ಉದಾಹರಣೆಗೆ ಈಗ ನಮ್ದು ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರದ ಕಡೆಗೆ ನಾವು ಆರಾಮವಾಗಿ ಉಸಿರು ತಗೋಬೇಕು, ನಿಧಾನವಾಗಿ ಶಾಂತವಾಗಿ ನಮ್ಮ ಗಮನವನ್ನೆಲ್ಲ ಉಸಿರಿನ ಕಡೆಗೆ ತಗೊಂಡ್ ಬರ್ಬೇಕು. ಆರಾಮವಾಗಿ ಕೂತ್ಕೊಳ್ತೀವಿ. ಮೂಲಾಧಾರ ಚಕ್ರ ಅಂತ ಹೇಳಿದ ತಕ್ಷಣ ಅಲ್ಲಿ ಮಂತ್ರ ಬರ್ತಾ ಇರುತ್ತೆ, ಲಂ ಅಂತ ಹೇಳಿ. ಆ ಒಂದು ನಮ್ಮ ಮೂಲಾಧಾರದ ಸೆಂಟರ್ ಪಾಯಿಂಟ್ ಅಲ್ಲಿ ನಾವೇನ್ ಮಾಡ್ಬೇಕು ಅಂದ್ರೆ, ಅದ್ ಎಲ್ಲಿ ಪ್ಲೇಸ್ ಆಗುತ್ತೋ ಆ ಪ್ಲೇಸ್ ಹತ್ರ ನಮ್ಮ ಗಮನವನ್ನ ತಂದು ಅಲ್ಲಿ ಕೆಂಪು ಬಣ್ಣ ಕೆಂಪು ಬಣ್ಣ ಕೆಂಪು ಬಣ್ಣ ದೊಡ್ಡದಾಗ್ತಾ ಇರುವ ಹಾಗೆ ನಾವು ಕಲ್ಪನೆಯನ್ನ ಮಾಡ್ಕೊಳ್ತಾ ಬರ್ಬೇಕು. ಅದಾದ ನಂತರ ಸ್ವಾಧಿಷ್ಠಾನ ಚಕ್ರ ಬರುತ್ತೆ. ಅದು ಕೇಸರಿಯ ಬಣ್ಣ ಇರುತ್ತೆ. ಅಂದ್ರೆ ನಮ್ಮ ನಾಭಿಯಿಂದ ಮೂರು ಬೆರಳು ಕೆಳಗಡೆ ಬರುತ್ತೆ, ನಮ್ಮ ಜನನೇಂದ್ರಿಯ ಭಾಗದಲ್ಲಿ ಬರುತ್ತೆ. ಅಲ್ಲಿ ನಮ್ಮ ಗಮನವನ್ನ ತಂದು ಅಲ್ಲಿ ಮಂತ್ರ ಬರ್ತಾ ಇರುತ್ತೆ, ಓಂಕಾರ.
ಕೇಸರಿಯ ಬಣ್ಣ ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ ಅಂತ ನಾವಲ್ಲಿ ನಮ್ಮ ಗಮನವನ್ನಲ್ಲಿ ತಂದು ನಿಲ್ಲಿಸ್ಬೇಕು. ಆ ನಂತರ ನಮ್ಮ ನಾಭಿಯ ಚಕ್ರದಲ್ಲಿ ಹಳದಿಯ ಬಣ್ಣ, ನಮ್ಮ ಹೃದಯ ಚಕ್ರದಲ್ಲಿ ಹಸಿರು ಬಣ್ಣ, ನಮ್ಮ ಗಂಟಲಿನ ಚಕ್ರದಲ್ಲಿ ವಿಶುದ್ಧಿ ಚಕ್ರದಲ್ಲಿ ತಿಳಿ ನೀಲಿಯ ಬಣ್ಣ, ಆಗ್ನೇಯ ಚಕ್ರದಲ್ಲಿ ಕಡು ನೀಲಿಯ ಬಣ್ಣ, ಸಹಸ್ರಾರ ಚಕ್ರದಲ್ಲಿ ನೇರಳೆಯ ಬಣ್ಣ. ಈ ಬಣ್ಣಗಳನ್ನ ನಾವು ಅದು ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ದೊಡ್ಡದಾಗ್ತಾ ಇದೆ, ಅದರ ಕ್ಷೇತ್ರ ವಿಸ್ತಾರ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ನೋಡ್ತಾ 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 ಬರ್ತಾ ಇರ್ಬೇಕು. ಅಷ್ಟೇ ನಮ್ಮ ಕೆಲಸ. ಆಲೋಚನೆಗಳು ಬರುತ್ತೆ ಹೋಗುತ್ತೆ, ಬರುತ್ತೆ ಹೋಗುತ್ತೆ. ನಾವು ಸ್ಟಾರ್ಟಿಂಗ್ ಅಲ್ಲಿ ನಾವು ಮಾಡ್ಬೇಕಾದ್ರೆ ಆಲೋಚನೆಗಳು ಬರುತ್ತೆ, ಬಂದಾಗ ನಾವೇನ್ ಮಾಡ್ಬೇಕು, ಇದೇ ರಹಸ್ಯ. ಅದು ಪಾಸಿಟಿವ್ ನೆಗೆಟಿವ್ ಅಂತ ಹೇಳಿ ಏನೂ ನಾವು ಯೋಚನೆ ಮಾಡಬಾರ್ದು. ಅದು ಬಂತ ಜಸ್ಟ್ ಅದನ್ನ ನಾವು ನೋಡ್ಬೇಕು, ನಮ್ಮ ಒಳಗಣ್ಣಿನಿಂದ ನಾವು ಅದನ್ನ ನೋಡ್ಬೇಕು. ಓ, ಈ ಆಲೋಚನೆಗಳು ಇದೆ ಅಷ್ಟೇ, ಅದ್ ನನ್ನ ಒಳಗಡೆ ಇದೆ ಅಂತ ಹೇಳಿ, ಸರಿ ನಾವ್ ಅದ್ರ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಈಗ ನಾನು ಚಕ್ರ ಧ್ಯಾನದಲ್ಲಿ ಇದ್ದೀನಿ, ನನ್ನ ಕೆಲಸ ಏನು, ನಾನು ನನ್ನ ಚಕ್ರಗಳ ಕಡೆಗೆ ನನ್ನ ಗಮನವನ್ನ ಹರಿಸ್ಬೇಕು ಅಂತ ಹೇಳಿ ನಾವು ಪುನಃ ಮತ್ತೆ ನಮ್ಮ ಗಮನವನ್ನ ನಾವು ಚಕ್ರದ ಕಡೆಗೆ ತಂದು ನಿಲ್ಲಿಸ್ಕೊಳ್ಬೇಕು. ಈ ರೀತಿ ಪ್ರತಿದಿನ 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 ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಧ್ಯಾನವನ್ನು ನಾವು ಕಂಟಿನ್ಯೂಸ್ ಆಗಿ 21 ದಿನಗಳ ಕಾಲ ನಾವು ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಅದನ್ನ ನಮ್ಗೆ ಇನ್ನೂ ಹೆಚ್ಚಿಸ್ಕೊಂಡು ಹೋಗ್ತಾ ಇರ್ಬೇಕು. 21 ದಿನಗಳ ಕಾಲ ಸತತವಾಗಿ ನಾವು ಮಾಡ್ಕೊಳ್ತಾ ಬರ್ಬೇಕು. ಈಗ 21 ದಿನ ನಾವು ಕರೆಕ್ಟ್ ಆಗಿ ಮಾಡ್ಬೇಕು. ಈಗ ಮಧ್ಯದಲ್ಲಿ ಬ್ರೇಕ್ ಆದ್ರೆ ಏನ್ ಮಾಡೋದು, ಒಮ್ಮೆ ನಮ್ಗೆ ಹುಷಾರಿರಲ್ಲ. ಯಾಕೆ ಹೇಳಿ, ನಾವೆಲ್ಲರೂ ಕೂಡ ಇವಾಗ ಗೃಹಸ್ಥಾಶ್ರಮದಲ್ಲಿ ಸಂಸಾರದ ಒಳಗಡೆ ಇದ್ದೀವಿ ನಾವು. ಹಾಗಾದ್ರೆ ನಾವು ಧ್ಯಾನ ಮಾಡೋಗಿಲ್ವಾ? ಮಾಡಬಹುದು. ಒಂದು ದಿನ ಗ್ಯಾಪ್ ಇಲ್ದಂಗೆ ಹೇಗ್ ಮಾಡೋದು? ಅದ್ ಮಾಡ್ತೀರಾ ಅಂತಂದ್ರೆ ನೀವು ಆ ಸಮಯವನ್ನ ಅಡ್ಜಸ್ಟ್ ಮಾಡ್ಕೊಂಡು ನೀವು ತಪನೆಯನ್ನ ಇಟ್ಟು ನೀವು 21 ದಿನಗಳ ಕಾಲ ಮಾಡ್ತೀರಾ ಅಂತಂದ್ರೆ ಗ್ರೇಟ್, ಒಳ್ಳೇದು, ಅದ್ರಲ್ಲಿ ಏನು ತೊಂದರೆ ಇಲ್ಲ. ಸೊ ಮಧ್ಯದಲ್ಲಿ ಏನಾದ್ರೂ ಬ್ರೇಕ್ ಆಯ್ತು, ಈಗ ಹುಷಾರಿಲ್ಲ, ಈಗ ನಮ್ ತಂಗಿ ಮದ್ವೆನೇ ಇತ್ತು, ಆ ಮದ್ವೆ ಕಾರ್ಯಗಳನ್ನ ನಾವು ಜವಾಬ್ದಾರಿಯಿಂದ ಮಾಡ್ಲೇಬೇಕಲ್ಲ ಅಲ್ವಾ? ಅಂತ ಸಮಯದಲ್ಲಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, 1 ದಿನ 2 ದಿನ ಗ್ಯಾಪ್ ಅನ್ನ ಕೊಡಬಹುದು. ಕೊಟ್ಟಾದ ನಂತರ ಆ 2 ದಿನ ನೀವು ಒಂದು ದಿನ ಆದಷ್ಟು ಪ್ರಯತ್ನ ಮಾಡಿ, ಅಥವಾ 2 ದಿನ ಅಷ್ಟೇ ಮಿನಿಮಮ್. ಅದಾದ ನಂತರ ಮತ್ತೆ ನೀವು ಸ್ಟಾರ್ಟ್ ಮಾಡ್ಲೇಬೇಕು. ಅದಾದ ನಂತರ ಡೇ ಕೌಂಟ್ ಮಾಡ್ಬೇಕು. ಇವಾಗ 5 ದಿನ ಆಗಿರುತ್ತೆ, 2 ದಿನ ಬಿಟ್ಟು 7ನೇ ದಿನ 8, 9, 10 ಅಂತ ಹೇಳಿ ಕೌಂಟ್ ಮಾಡ್ಕೊಂಡು 21 ಡೇಸ್ ನೀವು ಆ ಒಂದು ಧ್ಯಾನವನ್ನ ನೀವು ಕಂಪ್ಲೀಟ್ ಮಾಡ್ಕೊಳ್ತಾ ಬರ್ಬೇಕು. ನೋಡಿ, ಅವಾಗ ನೀವು ಮಾಡಿ ನೋಡ್ಬೇಕು. ಅದನ್ನ ಅಭ್ಯಾಸವನ್ನ ಮಾಡಿದಾಗ ಅದರ ರಿಸಲ್ಟ್ ನಿಮ್ಗೆ ಗೊತ್ತಾಗುದು. ಪ್ರಯತ್ನವನ್ನು ನೀವು ಮಾಡ್ಬೇಕು. ನೀವು ಅದು ಮಾಡ್ತೀನಿ ನಿಮ್ಗೆ ರಿಸಲ್ಟ್ ಬನ್ನಿ ಅಂತ ಹೇಳಿದ್ರೆ ಬರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಪ್ರತಿಯೊಬ್ರು ಕೂಡ ಇದನ್ನ ನಾವು ಫಾಲೋ ಮಾಡ್ಕೊಳ್ತಾ ಬರ್ಲೇಬೇಕಾಗತ್ತೆ. ಈ ಧ್ಯಾನವನ್ನ ಮಾಡ್ತಾ 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 ಏನಾಗುತ್ತೆ ಅಂದ್ರೆ, ನಮ್ಮ ಆಭಾ ಮಂಡಲದಲ್ಲಿರುವಂತಹ ಶಕ್ತಿಯ ಚೈತನ್ಯ ಹೆಚ್ಚಾಗ್ತಾ ಬರ್ತಾ ಇರುತ್ತೆ. ನಮ್ಮ ಇದು ಒಂದಾಯ್ತು. ನಮ್ಮ ಆಭಾ ಮಂಡಲವನ್ನ ನಾವು ಯಾವ ರೀತಿ ಚೆಕ್ ಮಾಡ್ಕೊಳ್ಳೋದು ಹಾಗಾದ್ರೆ? ಅದು ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ, ಅದಕ್ಕೆಲ್ಲ ಮೆಷಿನ್ಸ್ ಗಳೆಲ್ಲ ಕೂಡ ಬಂದಿದೆ. ಎಷ್ಟು ಹೇಗಿದೆ, ಎಷ್ಟು ದೊಡ್ಡದಾಗಿದೆ, ಅದು ಎನರ್ಜಿ ಚೆನ್ನಾಗಿದೆಯಾ, ಬ್ಲಾಕೇಜಸ್ ಆಗಿದೆ ಅನ್ನೋದಕ್ಕೆಲ್ಲನೂ ಕೂಡ ನಾವು ಚೆಕ್ ಮಾಡ್ಕೊಳ್ಬಹುದಾಗಿದೆ. ಈಸಿಯಾಗಿ ನಾವು ನೋಡ್ಕೊಳ್ಳೋದು ಹೇಗೆ ಅಂತ ಹೇಳಿದ್ರೆ, ನಮ್ಮ ಹೆಬ್ಬೆರಳಿರುತ್ತಲ್ವಾ, ನಮ್ಮ ಹೆಬ್ಬೆರಳಿನ ತುದಿಯ ಭಾಗವನ್ನ ನಾವು ದೃಷ್ಟಿಯನ್ನ ಅಲುಗಾಡಿಸದೆ ಬದಲಾಯಿಸದೆ ಒಂದೇ ಕೇಂದ್ರದಲ್ಲಿ ನಾವು ಈ ರೀತಿ ನೋಡ್ತಾ ಬರ್ಬೇಕು. ತುದಿಯಲ್ಲಿ ಉಗುರಿನ ತುದಿಯ ಭಾಗವನ್ನ ನಾವು ನೇರವಾಗಿ ಈ ತರ ನೋಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ, ನಮಗೆ ನಮ್ಮ ಒಂದು ಆರ ಎಷ್ಟಿದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಇದು ಫಸ್ಟ್ ಮೆಥಡ್.
ಈಗ್ಲೇ ನೀವು ಚೆಕ್ ಮಾಡ್ಬೋದು. ನೀವು ಈಗ್ಲೇ ಈ ಕ್ಷಣದಲ್ಲಿ ನೀವು ನಿಮ್ಮ ಆಹಾರವನ್ನ ನೀವು ನೋಡ್ಕೊಳ್ಬಹುದು. ಸೆಕೆಂಡ್ ಒನ್ ಏನು ಅಂದ್ರೆ ನಮ್ಮ 5 ಎಲ್ಲ ಬೆರಳುಗಳನ್ನ ಮಧ್ಯದ ಸಂಧಿಯ ಭಾಗ ಇಲ್ಲಿ ಬರುತ್ತೆ ನೋಡಿ. ಈ ಸಂಧಿಯ ಭಾಗದಲ್ಲಿ ಒಂದೇ ಕಡೆ ನಾವು ನಮ್ಮ ಗಮನವನ್ನ ದೃಷ್ಟಿಯನ್ನ ಇಟ್ಟು ಈ ರೀತಿ ನಾವು ನೋಡ್ತಾ ಬರ್ಬೇಕು. ಆಗ ನಮ್ಮ ಆಭಾ ಮಂಡಲ ಗೊತ್ತಾಗತ್ತೆ ನಮ್ಗೆ. ನೋಡ್ಕೊಳ್ಳಿ ನೀವು ಇದನ್ನ ಧ್ಯಾನವನ್ನ, ಈಗ ಚಕ್ರ ಧ್ಯಾನವನ್ನ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ನಿಮ್ಮ ಆಹಾರವನ್ನ ನೀವು ಚೆಕ್ ಮಾಡ್ಕೊಳ್ಳಿ. 21 ದಿನ ಆದ್ಮೇಲೆ ಒಂದ್ಸಲ ನೀವು ಚೆಕ್ ಮಾಡ್ಕೊಳ್ಳಿ. ನಿಮಗೆ ಅದರ ಡಿಫ್ರೆನ್ಸ್ ಏನು ಅನ್ನೋದು ಗೊತ್ತಾಗುತ್ತೆ ನಿಮಗೆ. ಅಷ್ಟು ಅದ್ಭುತವಾಗಿರುವಂತದ್ದು. ಅದಲ್ಲದೆ ಇನ್ನೊಂದು ಯಾವುದು ಅಂತ ಹೇಳಿದ್ರೆ, ನಮ್ಮ ಈ ಗಂಟಲಿನ ಹತ್ರ ಒಂದು ಪಾಯಿಂಟ್ ಅನ್ನ ಕರೆಕ್ಟ್ ಆಗಿ ಇಲ್ಲಿ ಗುರ್ತು ಹಾಕೊಂಡು ನಮ್ಮ ಕನ್ನಡಿಯಲ್ಲಿ ನಾವು ಈ ಪಾಯಿಂಟ್ ಅನ್ನ ನೋಡೋದು. ಕರೆಕ್ಟ್ ಆಗಿ ಒಂದು ದೊಡ್ಡ ಮಿರರ್ ಇರುತ್ತಲ್ಲ, ಅಲ್ಲಿ ಮಿರರ್ ಇಟ್ಕೊಂಡು ಇಲ್ಲಿ ನಮ್ಮ ಗಂಟಲಿನ ಹತ್ರ ಭಾಗನ ಸೂಕ್ಷ್ಮವಾಗಿ ನಮ್ಮ ಕಣ್ಣನ್ನ ನಾವು ಅಲುಗಾಡಿಸಬಾರ್ದು. ಒಂದೇ ಸೆಂಟರ್ ಪಾಯಿಂಟ್, ಇಲ್ಲಿ ಒಂದು ಪಾಯಿಂಟ್ ಇಟ್ಕೊಂಡು ಆ ಪಾಯಿಂಟ್ ಹತ್ರ ಕರೆಕ್ಟ್ ಆಗಿ ನಾವು ನೋಡ್ತಾ ಬರ್ಬೇಕು. ಆಗ ಏನಾಗುತ್ತೆ ಅದು ಅಂತ ಹೇಳಿದ್ರೆ, ನಮ್ಮ ಶರೀರದ ಒಂದು ಆಭಾ ಮಂಡಲ ನಮ್ಗೆ ಗೊತ್ತಾಗತ್ತೆ. ಯಾರಾದ್ರೂ ಪರೀಕ್ಷೆ ಮಾಡಿದೀರಾ? ಮಾಡಿ. ಹಾ, ಬಡಿಗೆರೆ ಅವರು ನೋಡಿದ್ದಾರೆ. ನಮಸ್ತೆ. ಹರೇ ರಾಮ ಹರೇ ಕೃಷ್ಣ. ಚೆಕ್ ಮಾಡಿದಿರ ಸರ್ ನೀವು? ನಮಸ್ತೆ ಶಾಂತಮ್ಮ ಅವರೇ. ಹರೇ ರಾಮ ಹರೇ ಕೃಷ್ಣ. ಹರೇ ರಾಮ ಹರೇ ಕೃಷ್ಣ. ಬಹಳ ಬಹಳ ಸಂತೋಷ ಆಯ್ತು ನೋಡಿ ನಿಮ್ಮನ್ನು ನೋಡಿ. ಹೇಳಿ ಹೇಳಿ ಬಡಿಗೆರೆ ಅವ್ರು, ಚೆನ್ನಾಗಿ ಚೆಕ್ ಮಾಡಿದೀರಾ ನೀವು? ಚೆಕ್ ಮಾಡಿದೀವಿ ಮೇಡಮ್. ಮಾಡಿದೀರಾ? ಹಾ ಮಾಡಿದೀವಿ ಮೇಡಮ್. ಅದು ಡಿಫ್ರೆನ್ಸ್ ಬದಲಾವಣೆ ಗೊತ್ತಾಗ್ತಾ ಇದೆಯಾ? ಗೊತ್ತಾಗ್ತಿತ್ತಲ್ಲ ಮೇಡಮ್. ಸೂಪರ್ ಸೂಪರ್. ನೋಡಿದ್ರ, ನಾವ್ ಹೇಳೋದು ಬೇಡ, ನಿಮಗೆ ಗೊತ್ತಾಗ್ಬಿಡುತ್ತೆ, ನಿಮಗೆ ಗೊತ್ತಾಗುತ್ತೆ. ಹೌದು, ಹಾ ಗೊತ್ತಾಗುತ್ತೆ. ಹಾ ಧನ್ಯವಾದಗಳು. ಧನ್ಯವಾದಗಳು. ನಾವೇ ಚೆಕ್ ಮಾಡಿದ್ರೆ, ನಾವುಗಳೇ ಅದನ್ನ ಚೆಕ್ ಮಾಡಿದಾಗ ಸೊ ನಮಗೆ ಅದರ ಹೇಗಿರುತ್ತೆ ಅಂತ ಹೇಳಿ ನಮ್ಗೆ ಆ ಒಂದು ಆರ ಲೆವೆಲ್ ನಮ್ಗೆ ಗೊತ್ತಾಗುತ್ತೆ. ಖಂಡಿತವಾಗ್ಲೂ ನಮ್ಗೆ ಆ ಆರ ಲೆವೆಲ್ ಅನ್ನ ನಾವು ನೋಡ್ಕೊಳ್ಬಹುದು ನಾವು. ಸರಿನಾ? ಸೊ ಇದು ಈ ಆಭಾ ಮಂಡಲ ಏನ್ ಮಾಡುತ್ತೆ ಗೊತ್ತಾ? ಅದರಲ್ಲಿ ಸಕಾರಾತ್ಮಕ ಇರುತ್ತೆ, ಪ್ರತಿಯೊಂದು ವಸ್ತುಗಳಲ್ಲೂ ಇರುತ್ತೆ. ಬರೀ ನಮಗ್ ಮಾತ್ರ ಇರುತ್ತೆ ಅಂತಲ್ಲ, ಪ್ರತಿಯೊಂದು ಯಾವುದೇ ಸಜೀವಗಳಾಗಿರ್ಬೋದು ನಿರ್ಜೀವಗಳಾಗಿರ್ಬೋದು ಎಲ್ಲ ವಸ್ತುಗಳಲ್ಲಿಯೂ ಕೂಡ ಅದರ ಒಂದು ಚೈತನ್ಯ ಇದ್ದೇ ಇರುತ್ತೆ. ಅದ್ರ ಚೈತನ್ಯ ಹೇಗೆ, ಅದ್ರ ಆಭಾ ಮಂಡಲ ಅದು ಪಾಸಿಟಿವ್ ಆಗಿದ್ರೆ, ಅದು ಸಕಾರಾತ್ಮಕವಾಗಿದ್ರೆ ಸಕಾರಾತ್ಮಕತೆಯನ್ನ ಅದು ಆಕರ್ಷಣೆ ಮಾಡುತ್ತೆ. ನೆಗೆಟಿವ್ ಇದ್ರೆ ಅದು ನಕಾರಾತ್ಮಕ ಇದ್ರೆ ನಕಾರಾತ್ಮಕತೆಯನ್ನ ನಾವು ಅದು ಅಟ್ರಾಕ್ಷನ್ ಮಾಡ್ತಾ ಬರುತ್ತೆ. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ನಾವು ಸಕಾರಾತ್ಮಕತೆಯನ್ನ ನಾವು ಬಳಸ್ಕೊಳ್ತು ಅಂತ ಹೇಳಿದ್ರೆ, ನಮ್ಮ ಆಹಾರ ಸಕಾರಾತ್ಮಕವಾಗಿತ್ತು ಅಂತ ಹೇಳಿದ್ರೆ, ನಾವು ಸಕಾರಾತ್ಮಕತೆಯನ್ನು ಎಲ್ಲೇ ಹೋದ್ರು, ಯಾವ ಕಡೆ ಹೋದ್ರು, ನಾವು ವ್ಯಾವಹಾರಿಕವಾಗಿರ್ಬೋದು, ಪ್ರಾಪಂಚಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು, ಆರ್ಥಿಕವಾಗಿ ಆಗಿರ್ಬೋದು, ನಾವು ಅದನ್ನ ಆಕರ್ಷಣೆಯನ್ನ ಮಾಡೋದಕ್ಕೆ ನಮ್ಗೆ ಸಹಾಯ ಆಗ್ತಾ ಬರುತ್ತೆ. ಇದನ್ನ ನಿಧಾನವಾಗಿ ನೀವು ಅಭ್ಯಾಸವನ್ನ ಮಾಡ್ತಾ ಮಾಡ್ಲೇಬೇಕಿದು. ನಮ್ಮ ಒಳಗಡೆ ಇರುವಂತಹ ಈ ಒಂದು ಶಕ್ತಿಯನ್ನ ನಾವೇ ಅದನ್ನ ಕಂಡುಕೊಳ್ಬೇಕು. ನಾವೇನ್ ಮಾಡ್ತಾ ಇದೀವಿ, ಬರೀ ಹೊರಗಡೆ ನಾವು ಹುಡುಕ್ತಾ ಬರ್ತಾ ಇದೀವಿ. ಸರಿ, ಇದು ಮೇನ್ ಆಗಿ ನಾವು 7 ಚಕ್ರಗಳನ್ನ ನಾವು ಹೀಲಿಂಗ್ ಮಾಡ್ಕೊಳ್ತಾ ಬರ್ತೇವೆ, ಧ್ಯಾನವನ್ನ ನಾವು ಮಾಡ್ಕೊಳ್ತಾ ಬರ್ತೇವೆ, ಚಕ್ರ ಧ್ಯಾನ. ಇದಾದ ನಂತರ ಇನ್ನೊಂದು ಇದರ ಅಪ್ಗ್ರೇಡ್ ವರ್ಷನ್. ಮತ್ತೆ ನಮ್ಮ ಆರೋಗ್ಯ ಹಾಳಾಗ್ತಾ ಇರುತ್ತೆ, ತುಂಬಾ ನಾವು
ಕೋಪ ಬರೋದಾಗ್ಲಿ, ನಮ್ಮ ಬಾಡಿಯಲ್ಲಿ ಪೇನ್ ಆಗೋದಾಗ್ಲಿ, ಸಾಮಾನ್ಯವಾಗಿ ತಲೆನೋವು, ಮೈ ಕೈ ನೋವು, ಎಲ್ಲಾ ರೀತಿಯಾದಂತ ಪೇನ್ಗಳು ನಮ್ಗೆ ಬರ್ತಾ ಇದೆ. ಮತ್ತೆ ಮತ್ತೆ ನಮ್ಮ ಆರೋಗ್ಯ ಚಾಲೆಂಜಸ್ ಬರ್ತಾನೆ ಇದೆ ಅಂತ ಹೇಳಿದಾಗ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ 24 ಪಾಯಿಂಟ್ಸ್ ಹೀಲಿಂಗ್ ಅಂತ ಹೇಳಿ ನಾವು ಮಾಡ್ಕೊಳ್ಬೇಕು. ಆ 24 ಪಾರ್ಟ್ಸ್ ಗಳು ಯಾವ್ಯಾವ್ದು ಅಂತೇಳಿ ನಾನು ನಿಮ್ಗೆ ಗ್ರೂಪ್ ಅಲ್ಲಿ ನಾನು ನಿಮ್ಗೆ ಎಲ್ಲ ಡೀಟೇಲ್ಸ್ ಗಳನ್ನ ನಿಮ್ಗೆ ಸೆಂಡ್ ಮಾಡ್ಕೊಟ್ಟಿದ್ದೀನಿ. ಯಾವ ರೀತಿ ನಾವು ಅದನ್ನ ಹೀಲಿಂಗ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನಿಮ್ಗೆ ನೆಕ್ಸ್ಟ್ ಮುಂದಿನ ಕ್ಲಾಸ್ ಅಲ್ಲಿ ಗೊತ್ತಾಗುತ್ತೆ. ಜಸ್ಟ್ ನಮ್ಮ ಕೈಗಳನ್ನ ಈ ರೀತಿ ರಬ್ ಮಾಡಿ, ನಿಮ್ಗೆ ಸಿಂಬಲ್ ಗಳು ಬರುತ್ತೆ. ನೆಕ್ಸ್ಟ್ ಮುಂದಿನ ಕ್ಲಾಸ್ ಗಳಲ್ಲಿ ಏನೇನ್ ಸಿಂಬಲ್ ಗಳೆಲ್ಲ ಬರುತ್ತೋ ಎಲ್ಲಾ ಸಿಂಬಲ್ ಗಳನ್ನ ಕೈಯಲ್ಲಿ ನಾವು ಡ್ರಾ ಮಾಡ್ಕೊಂಡು ಆ ರೇಖಿ ಮಾತೆಯನ್ನ ನೆನೆದು ಆ ರೇಖಿಯ ಶಕ್ತಿ ನಮ್ಮಲ್ಲಿ ಹರಿತಾ ಇರುವ ರೀತಿಯಲ್ಲಿ ನಾವು ಕಲ್ಪನೆಯನ್ನ ಮಾಡ್ತಾ ಆ ಪರಮ ಚೈತನ್ಯದೊಟ್ಟಿಗೆ ನಾವು ಒಂದಾಗಿ ಆ ಚೈತನ್ಯದ ಶಕ್ತಿ ನಮ್ಮ ಕೈಗಳ ಮುಖಾಂತರ ಬರ್ತಾ ಇದೆ ಅಂತ ಹೇಳಿ ನಾವು ಕಲ್ಪನೆಯನ್ನ ಮಾಡಿಕೊಂಡು ನಾವು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಮೊದಲನೇ ಪಾರ್ಟ್ ನಮ್ಮ ಕಣ್ಣುಗಳಿಗೆ ಮೊದಲನೇ ಭಾಗ ಯಾವ್ದು ಬರುತ್ತೆ ಅಂದ್ರೆ ನಮ್ಮ ಕಣ್ಣುಗಳ ಹತ್ರ ನಾವು ಸ್ವಲ್ಪ ದೂರದಲ್ಲಿ ನಮ್ಮ ಕೈಗಳನ್ನ ಈ ರೀತಿ ಇಟ್ಕೊಳ್ಬೇಕು. ಅಥವಾ ಸ್ವಲ್ಪ ಟಚ್ ಮಾಡ್ಕೊಳ್ತೀರಾ ಅಂದ್ರೆ ಟಚ್ ಮಾಡ್ಕೊಳ್ಬಹುದು. ಆ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶವು, ಡಿವೈನ್ ಬೆಳಕಿನ ಕಿರಣಗಳು ನಮ್ಮ ಕೈಗಳಿಂದ ಹರಿದು ಬಂದು ನಮ್ಮ ಕಣ್ಣುಗಳಲ್ಲಿರುವಂತಹ ರೆಪ್ಪೆಯ ಕಣ್ಣು ಗುಡ್ಡೆಗಳಲ್ಲಿ, ಮಾಂಸಖಂಡಗಳಲ್ಲಿ, ನರಗಳಲ್ಲಿ, ಸ್ನಾಯುಗಳಲ್ಲಿ, ಮೂಳೆಗಳಲ್ಲಿ, ಅಣುವಿನಲ್ಲಿ, ಕಣಗಳಲ್ಲಿ ಕೂಡ ಈ ಪರಮಾತ್ಮನ ದಿವ್ಯ ಚೈತನ್ಯದ ಪ್ರಕಾಶ ಅಲ್ಲಿ ಹರಿದು ಹೋಗ್ತಾ ಇದೆ, ಅಲ್ಲಿ ಸ್ಥಾಪನೆಯಾಗ್ತಾ ಇದೆ. ಸ್ಥಾಪನೆಯಾಗಿ ಆ ಒಂದು ನಮ್ಮ ಕಣ್ಣಿನ ಸಂಪೂರ್ಣವಾದಂತಹ ಭಾಗದಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳೆಲ್ಲವೂ ಕೂಡ ಬ್ರಹ್ಮಾಂಡದಲ್ಲಿ ಕಪ್ಪು 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 ಹೊಗೆಯ ರೀತಿ ವಿಲೀನವಾಗಿ ಶುದ್ಧಿಯಾಗಿ ಆ ಪರಮ ದಿವ್ಯ ಚೈತನ್ಯದ ಪವಿತ್ರವಾದಂತಹ ದಿವ್ಯಮಯವಾದಂತಹ ಚೈತನ್ಯ ಶಕ್ತಿ ಅಲ್ಲಿ ಸ್ಥಾಪನೆಯಾಗ್ತಾ ಇದೆ. ಕೇವಲ ಪ್ರಕಾಶ 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 ಪ್ರಕಾಶ. ಅದಾದ ನಂತರ ನಿಧಾನವಾಗಿ ನಾವು ಹಾಗೆ ನಿಮ್ಗೆ ಎಷ್ಟು ಅಲ್ಲಿ ಕೈನ ಎಷ್ಟೊತ್ತು ಇಟ್ಕೊಳ್ಬೇಕು ಅಂತ ಅನ್ಸುತ್ತೋ ಅಷ್ಟೊತ್ತಿಗೆ ಇಟ್ಟು ನಾವು ಅದನ್ನ ನಮ್ಮ ಕಿವಿಗಳ ಹತ್ರ ತಗೊಂಡ್ಬರ್ಬೇಕು. ಒಂದು ಕಿವಿಯನ್ನ ಮೊದಲು ತರಬೇಕು, ಆ ನಂತರ ಎರಡನೇ ಕೈಯನ್ನ ಎರಡನೇ ಕಿವಿ ಹತ್ರ ನಾವು ತಂದಿಟ್ಕೊಳ್ಬೇಕು. ಈಗ ನಮ್ಮ ಕಿವಿಯ ಒಳಗಡೆ, ನಮ್ಮ ಕಿವಿಯ ತಮಟೆಗಳಲ್ಲಿ, ಒಳಗಡೆ ಕರ್ಣದಲ್ಲಿ, ಮೂಳೆಗಳಲ್ಲಿ, ಮಾಂಸಖಂಡಗಳಲ್ಲಿ, ಸ್ನಾಯುಗಳಲ್ಲಿ, ಆ ಬ್ಲಡ್ ಸೆಲ್ಸ್ ಗಳಲ್ಲಿ, ನರಗಳಲ್ಲೆಲ್ಲವೂ ಕೂಡ ಆ ಪರಮಾತ್ಮನ ದಿವ್ಯಮಯವಾದಂತಹ ಶಕ್ತಿಯುತವಾದಂತಹ ಹೀಲಿಂಗ್ ಮಾಡುವಂತಹ ಆ ದಿವ್ಯ ಚೈತನ್ಯದ ಪ್ರಕಾಶವು ನಮ್ಮ ಕೈಗಳ ಮುಖಾಂತರ ಹರಿದು ಬಂದು ಅಣುವಿನಲ್ಲಿ, ಕಣಗಳಲ್ಲಿ ಸ್ಥಾಪನೆಯಾಗಿ ಅಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಕೂಡ ಕಪ್ಪು 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 ಹೊಗೆಯ ರೀತಿ ಬ್ರಹ್ಮಾಂಡದಲ್ಲಿ ವಿಲೀನಗೊಂಡು ಕೇವಲ ಪ್ರಕಾಶ 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 ಅಲ್ಲಿ ಸ್ಥಾಪನೆಯಾಗ್ತಾ ಇದೆ. ದಿವ್ಯಮಯವಾದಂತಹ ಚೈತನ್ಯ ಭರಿತವಾದಂತಹ ತೇಜಸ್ಸಿನಿಂದ ಕೂಡಿರುವಂತಹ ಹೀಲಿಂಗ್ ಮಾಡ್ತಾ ಇರುವಂತಹ ಅದ್ಭುತವಾದಂತಹ ದಿವ್ಯ ಚೈತನ್ಯದ ಶಕ್ತಿಯಲ್ಲಿ ಸ್ಥಾಪನೆಯಾಗಿದೆ ಸ್ಥಾಪನೆಯಾಗಿದೆ ಸ್ಥಾಪನೆಯಾಗಿದೆ. ಕೇವಲ ಪ್ರಕಾಶ 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 ಪ್ರಕಾಶ. ನಮ್ಮ ಗಮನ ಎಲ್ಲವನ್ನು ಕೂಡ ನಮ್ಮ ಎರಡೂ ಕಿವಿಗಳ ಹತ್ರ ನಾವು ತಗೊಂಡು ಬಂದು ಇಟ್ಕೊಳ್ಬೇಕು. ಅದಾದ ನಂತರ ನಮ್ಮ ಹಣೆಗಳಲ್ಲಿ ಒಂದು ಕೈಯನ್ನ ಹಣೆಯ ಮೇಲೆ ತರಬೇಕು, ಆ ನಂತರ ಮತ್ತೊಂದು ಕೈಯನ್ನ ನಾವು ಹಣೆಯ ಮೇಲೆ ತರಬೇಕು. ಅದಾದ ನಂತರ ನಮ್ಮ ಹಿಂದಿನ ಭಾಗ, ಹಣೆಯ ಹಿಂಭಾಗವನ್ನು ಇದೇ ರೀತಿಯಲ್ಲಿ ಒಂದೊಂದೇ ಪಾರ್ಟ್ ಅನ್ನ ನಾನು ನಿಮ್ಗೆ ಕಳಿಸ್ಕೊಟ್ಟಿದ್ದೇನೆ. ನಾವು ಇದೇ ರೀತಿ ನಮ್ಮ 24 ಪಾರ್ಟ್ಸ್ ಗಳನ್ನ ನಾವು ಹೀಲಿಂಗ್ ಮಾಡ್ತಾ ಬರ್ಬೇಕು. ಒಂದೊಂದು ಪಾರ್ಟ್ಸ್ಗೂ ನಾವು 3 ನಿಮಿಷ ಹೀಲಿಂಗ್ ಮಾಡ್ಕೊಳ್ಬೇಕಾಗತ್ತೆ. ಆಗ ಏನಾಗುತ್ತೆ, ಸ್ವಲ್ಪ ಸಮಯ ಹಿಡಿಯುತ್ತೆ, ಟೈಮ್ ಆಗುತ್ತೆ. 1 ಗಂಟೆ 1.25 ಅವರ್ ಬೇಕಾಗುತ್ತೆ. ನೋಡ್ಕೊಳ್ಳಿ ನಿಮ್ಮ ಸಮಯ ಹೇಗಿದೆ ಅಂತ ಹೇಳಿ. ಆ ಸಮಯವನ್ನು ನೋಡ್ಕೊಂಡು ನೀವು ಇದನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ನೀವು ಮಾಡಿ.
ಆ ನಂತರ ಅದರ ರಿಸಲ್ಟ್ ನನಗೆ ನೀವು ಹೇಳ್ಬೇಕು. ನಿಮಗೆ ಅದರ ಅನುಭವ ಆಗುತ್ತೆ. ಎಂತೆಂತ ಅನುಭವಗಳಾಗಿರುತ್ತೆ ಗೊತ್ತಾ? ಅದ್ಭುತವಾದಂತ ಅನುಭವಗಳಾಗಿದೆ. ಅದ್ ನಾವ್ ಹೇಳಕ್ ಆಗಲ್ಲ. ಅದನ್ನ ಒಬ್ಬೊಬ್ರು ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳ್ತಾ ಬಂದ್ರೆ ಎಷ್ಟು ಖುಷಿ ಆಗತ್ತೆ ಅಂತಂದ್ರೆ ನಿಜವಾಗ್ಲೂ ಅಷ್ಟು ಅದ್ಭುತವಾಗಿ ಬಂದು ಈ 24 ಪಾರ್ಟ್ಸ್ ಗಳನ್ನ ನೀವು ಡಿವೈಡ್ ಮಾಡ್ಕೊಳ್ಳಿ. ನಿಮ್ಗೆ ಸಮಯ ಇಲ್ಲ, ಮಾಡೋಕ್ಕಾಗಿಲ್ಲ ಅಂತ ಹೇಳಿದ್ರೆ ಈ ದಿನ ನೀವು 12 ಭಾಗ ಮಾಡ್ಕೊಳ್ಳೋದ್ನ. ಇವತ್ತು 12, ನಾಳೆಗೆ 12 ಭಾಗ, ಅರ್ಧ ಗಂಟೆಗೆ ನೀವು ಮಾಡ್ಕೊಳ್ಬಹುದು. ಇವತ್ತು 12 ಭಾಗ ಮಾಡ್ಕೊಳ್ಳಿ, ನಾಳೆಗೆ 12 ಭಾಗ ಮಾಡಿ, 2 ದಿನಕ್ಕೆ ನಿಮ್ಗೆ ಒಂದು ಕಂಪ್ಲೀಟ್ ಆಗುತ್ತೆ. ಅದಾದ ನಂತರ ಮತ್ತೆ 3ನೇ ದಿನಕ್ಕೆ ಮೊದಲನೇದು 12ನೇ ಭಾಗ, ಅದಾದ ನಂತರ ಉಳಿದ 12 ಭಾಗ, ಅಲ್ಲಿಗೆ 4ನೇ ದಿನಕ್ಕೆ 2 ಸುತ್ತಾಗುತ್ತೆ ನಿಮ್ಗೆ. ಆ ರೀತಿ ನೀವು ಕಂಟಿನ್ಯೂಸ್ ಆಗಿ 21 ದಿನಗಳ ಕಾಲ ನೀವು ಮಾಡ್ಬರ್ಬೇಕು. ನೀವೇ ಮಾಡ್ಕೊಳ್ತೀರಾ. ಆಗ ನಿಮ್ಮ ಶರೀರದಲ್ಲಾಗುವಂತಹ, ನಿಮ್ಮ ಆರೋಗ್ಯದಲ್ಲಾಗುವಂತಹ ಬದಲಾವಣೆಗಳನ್ನ ನೀವೇ ನೋಡ್ತೀರಾ. ನಿಮಗೆ ಯಾವುದೇ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿರ್ಲಿ, ಯಾವುದೇ ರೀತಿಯಾದಂತಹ ನಿಮ್ಮ ಪೇನ್ಗಳಿರ್ಬಹುದು, ಕೈಗಳಲ್ಲಿರ್ಬಹುದು, ನಿಮ್ಮ ಶರೀರದಲ್ಲಿ ನೋವುಗಳಿದ್ರು ಕೂಡ ಇದನ್ನ ಮಾಡ್ತಾ 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 ನೀವು ಬದಲಾವಣೆಯನ್ನ ನೀವು ನೋಡ್ತೀರಾ. ನೋಡಿ, ಫಸ್ಟ್ ನಾವೇನ್ ಮಾಡಿದ್ವಿ, 7 ಚಕ್ರಗಳನ್ನ ಮಾಡ್ಕೊಂಡ್ ಬಂದ್ವಿ. ಸೆಕೆಂಡ್ ಪಾರ್ಟ್ ಅಲ್ಲಿ 24 ಚಕ್ರಗಳನ್ನ ನಾವು ಮಾಡ್ಕೊಂಡ್ ಬಂದ್ವಿ. ಈ 2 ಚಕ್ರಗಳನ್ನ ನೋಡಿ, 24 + 7 ಮಾಡಿದ್ರೆ ಎಷ್ಟಾಯ್ತು ನೋಡಿ. ಈ 31 ಚಕ್ರಗಳು ಆಕ್ಟಿವೇಶನ್ ಆಗ್ಬಿಡುತ್ತೆ ನಮ್ಗೆ. ಈ ಎರಡನ್ನೂ ಕೂಡ ನೀವು 21 ದಿನ ಕರೆಕ್ಟ್ ಆಗಿ ಮಾಡ್ತಾ ಬಂತು ಅಂತ ಹೇಳಿದ್ರೆ, ನಮ್ಮ ಟೋಟಲ್ ಆಗಿ ನಮ್ಮ 72,000 ನಾಡಿಗಳಿಂದ, ನಮ್ಮ ಶರೀರದ ಆಭಾಮಂಡಲದಿಂದ, ನಮ್ಮ ಶರೀರದ ಪಂಚಕೋಶಗಳು ಏನೇನಿದೆಯೋ, ಆ ಕಾರಣ ಶರೀರ, ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಅದ್ರಲ್ಲಿ ಏನಿದೆಯಲ್ಲ ಆ ಎಲ್ಲ ಒಂದು ಅಲ್ಲಿರುವಂತ ಎಲ್ಲ ನಕಾರಾತ್ಮಕ ಎನರ್ಜಿಗಳೆಲ್ಲವನ್ನು ಕೂಡ ನಾವು ಕ್ಲೀನ್ ಮಾಡ್ಕೊಳ್ತಾ ಬರ್ಬೇಕಾಗತ್ತೆ. ಇದರಿಂದ ನಮ್ಗೆ ಏನ್ ಯೂಸ್? ಯಾಕೆ ನಾವು ಇದನ್ನ ಮಾಡ್ಬೇಕು? ಯಾಕೆ ಇದನ್ನ ಮಾಡ್ಬೇಕು ನಾವು? ಹೌದಲ್ವಾ? ಯಾಕೆ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಈಗ ನಾವು ಮನೆಯನ್ನ ನಾವೇನ್ ಮಾಡ್ತೀವಿ, ಒಂದು ಸಲ ಕ್ಲೀನ್ ಮಾಡಿದ್ಮೇಲೆ ಅದು ಮತ್ತೆ ಕೊಳೆ ಆಗುತ್ತಾ, ಕೊಳೆ ಆಗಲ್ವಾ? ಆಗುತ್ತೆ ಅಲ್ವಾ? ಈಗ ನಾವು ಒಂದು ದಿನ ಬಾಡಿಗೆ ಸ್ನಾನ ಮಾಡ್ತೀವಿ, ಮತ್ತೆ ನಾಳೆ ಯಾಕೆ ಮಾಡ್ಬೇಕು ನಾವು ಅಂತ ಹೇಳಿದ್ರೆ, ಎನರ್ಜಿಯಲ್ಲಿ ಏನಾಗುತ್ತೆ, ನಮ್ಮ ಆಲೋಚನೆಗಳಿಂದ ಆಗಿರ್ಬೋದು, ನಮ್ಮ ವಿಚಾರಗಳಿಂದ ಆಗಿರ್ಬೋದು, ನಮ್ಮ ಮನಸ್ಥಿತಿಗಳಿಂದ ಆಗಿರ್ಬೋದು, ನಮ್ಮ ಒಂದು ಎನರ್ಜಿಯಲ್ಲಿ ಏನಾಗುತ್ತೆ, ವೇರಿಯೇಷನ್ ಆಗ್ತಾ ಬರುತ್ತೆ. ಸಕಾರಾತ್ಮಕವಾಗಿ ನಾವು ಇಟ್ಕೊಳ್ಬೇಕು ಅಂತ ಹೇಳಿದ್ರೆ ನಾವು ಇದನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಈ ಒಂದು ಧ್ಯಾನವನ್ನ ನಾವು ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಆರ ದೊಡ್ಡದಾಗ್ತಾ ಬರುತ್ತೆ. ನಮ್ಮ ಎಲ್ಲ ಪ್ರಾಬ್ಲಮ್ಸ್ ಗಳೆಲ್ಲವೂ ಕೂಡ ನಮ್ಗೆ ಒಂದೊಂದಾಗಿ ನಮ್ಗೆ ಕಡಿಮೆ ಆಗ್ತಾ ಬರ್ತಾ ಇರುತ್ತೆ. ಸೊ ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ ನಿಮಗೆ? ಯಾರಿಗಾದ್ರೂ? ಇವತ್ತು ಹೊಸಬರಾಗಿ ಜಾಯಿನ್ ಆಗಿದ್ದಾರೆ ಶೋಭಾ ಉಲ್ಲಾಸ್ ಅವರು, ವೀರೇಶ್ ಅವರು, ಬಸವರಾಜ್ ಅವರು. ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ನಿಮ್ಮ ಪರಿಚಯ ನನ್ಗೂ ಆಗ್ಬೇಕಲ್ವಾ? ನಿಮ್ಮನ್ನ ನೋಡೋ ಸೌಭಾಗ್ಯ ನನ್ಗೂ ಸಿಗತ್ತೆ. ಇದರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಸರಿ, ಇದನ್ನ ಮಾಡ್ತಾ ಮಾಡ್ತಾ ಏನಾಗುತ್ತೆ ನಮಗೆ ಅಂತ ಹೇಳಿದ್ರೆ, ಹೇಗೆ ಅಂತ ಹೇಳಿದ್ರೆ, ಆರ ಏನಿರುತ್ತಲ್ಲ, ನಮ್ಮ ಆರ ಹೇಗಿರುತ್ತೆ ಅಂತ ಹೇಳಿದ್ರೆ,
ನಾರ್ಮಲ್ ವ್ಯಕ್ತಿಗಳಿಗೆ ಏನಾಗಿರ್ತದೆ ಮಿನಿಮಮ್ ಒಂದು 15 ಫೀಟ್ ವರೆಗೆ ಇರುತ್ತೆ. ಸ್ವಲ್ಪ 10ರಿಂದ 15 ಫೀಟ್ ವರೆಗೆ ನಮ್ಮ ಆರ ಲೆವೆಲ್ ಇರುತ್ತೆ. ಸ್ವಲ್ಪ ಧ್ಯಾನವನ್ನ ಮಾಡ್ತಾ ಇದೀವಿ ನಾವು, ಸ್ವಲ್ಪ ನಾವು ಅದನ್ನ ತಿಳ್ಕೊಳ್ತಾ ಇದೀವಿ, ಅಭ್ಯಾಸವನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಮ ಆರ ಲೆವೆಲ್ ಏನಾಗುತ್ತೆ ಅಂದ್ರೆ ಒಂದು 30 to 40 ಫೀಟ್ ವರೆಗೆ ನಮ್ಮ ಹಾರ ಇನ್ಕ್ರೀಸ್ ಆಗ್ತಾ ಇರುತ್ತೆ, ದೊಡ್ಡದಾಗ್ತಾ ಬರ್ತಾ ಇರುತ್ತೆ. ಋಷಿ ಮುನಿಗಳು ನೀವೆಲ್ಲ ನೋಡಿರ್ಬೋದು, ಸಾಧು ಸಂತರು ಋಷಿ ಮುನಿಗಳೆಲ್ಲ ಅವ್ರದ್ದು ಹೇಗಿರುತ್ತೆ ಅಂತ ಹೇಳಿದ್ರೆ ಅವ್ರ ಹಾರ ತುಂಬಾ ದೊಡ್ಡದಾಗಿರುತ್ತೆ. 50ರಿಂದ 50 ಕಿಲೋ 30-40 ಕಿಲೋಮೀಟರ್ ತನಕ ಕೂಡ ಅಷ್ಟು ಅವ್ರದ್ದು ಆರ ಲೆವೆಲ್ ಏನ್ ದೊಡ್ಡದಾಗ್ತಾ ಬರ್ತಾ ಇರುತ್ತೆ. ಈಗ ಭಗವಾನ್ ಬುದ್ಧರಿರ್ಬೋದು, ರಮಣ ಮಹರ್ಷಿಗಳಿರ್ಬೋದು, ಋಷಿ ಮುನಿಗಳಿರ್ಬೋದು, ಇದ್ರಲ್ಲೇ ಯಾವಾಗ್ಲೂ ನಿರಂತರವಾಗಿ ಅಭ್ಯಾಸ ಮಾಡ್ತಾ ಇರುವಂತ ಅವರ ಚೇತನ ಏನಿರುತ್ತೆ ಅಂದ್ರೆ ಇಡೀ ಬ್ರಹ್ಮಾಂಡದೊಂದಿಗೆ ಕನೆಕ್ಷನ್ ಆಗಿರುತ್ತೆ. ಅನಂತವಾದಂತ ಈ ವಿಶ್ವ ಚೈತನ್ಯದೊಂದಿಗೆ ಅವರ ಚೈತನ್ಯ ಒಂದಾಗಿರುತ್ತೆ ಯಾವಾಗ್ಲೂ. ಅಷ್ಟು ಅದ್ಭುತವಾದಂತಹ ಒಂದು ಪವರ್ಫುಲ್ ಆದಂತ ಒಂದು ರಕ್ಷಣಾ ಕವಚ ಅಂತಾನೆ ಹೇಳ್ಬೋದು ನಮ್ಮ ಜೊತೆಗೆ, ನಮ್ಮ ಜೊತೆನಲ್ಲಿ ನಮ್ಮ ಸೆಕ್ಯೂರಿಟಿ ಗಾರ್ಡ್. ಅದು ಯಾರು ಇರ್ತಾರೋ ಯಾರಿರಲ್ವೋ ಗೊತ್ತಿಲ್ಲ, ಆದ್ರೆ ಈ ಆಭಾ ಮಂಡಲ ಸದಾ ನಿರಂತರವಾಗಿ ನಮ್ಮ ಜೊತೆಗೆ, ನಮ್ಮ ಸೆಕ್ಯೂರಿಟಿ ಗಾರ್ಡ್, ನಮ್ಮನ್ನ ರಕ್ಷಣೆ ಮಾಡೋಕೆ ಅಂತಾನೆ ಇರುವಂತದ್ದು. ಈ ಒಂದು ಆಭಾ ಮಂಡಲ ಅಷ್ಟು ಅದ್ಭುತವಾಗಿರುತ್ತೆ, ಅಷ್ಟು ಪವರ್ಫುಲ್ ಆಗಿರುತ್ತೆ. ನಿಮ್ಮ ಪರ್ಮಿಷನ್ ಇಲ್ಲದೆ, ಸೊ ನಿಮ್ಮ ಒಂದು ಚೈತನ್ಯದ ನಿಮ್ಮ ಎನರ್ಜಿಯ ಒಂದು ಪರ್ಮಿಷನ್ ಇಲ್ಲದೆ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಒಳಗಡೆ ಎಂಟರ್ ಆಗೋದಿಕ್ಕೆ ಸಾಧ್ಯ ಇಲ್ಲ. ಈ ಪರ್ಮಿಷನ್ ಕೊಟ್ರೆ ಮಾತ್ರ ಎಂಟರ್ ಆಗುತ್ತೆ ಅದು. ಈ ಪರ್ಮಿಷನ್ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಯಾರು ಕೂಡ ಯಾವುದೇ ನಕಾರಾತ್ಮಕ ಶಕ್ತಿಗಳು ನಮ್ಮ ಒಳಗಡೆ ಪ್ರವೇಶ ಆಗೋದಿಕ್ಕೆ ಸಾಧ್ಯ ಇರೋದಿಲ್ಲ. ಆದ್ರೆ ನಾವೇನ್ ಮಾಡಿರ್ತಾ ಇದೀವಿ ಅಂತ ಹೇಳಿದ್ರೆ ನಮ್ಗೆ ಅದನ್ನ ಹೇಗೆ ರಕ್ಷಣೆ ಮಾಡ್ಕೊಳ್ಬೇಕು, ಅದ್ರ ಎನರ್ಜಿಯನ್ನ ನಾವು ಯಾವ ರೀತಿ ಅದನ್ನ ಬೆಳೆಸ್ಕೊಂಡು ಹೋಗ್ಬೇಕು ಅನ್ನೋದು ಕೂಡ ನಮ್ಗೆ ಸ್ವಲ್ಪ ಕೆಲವ್ರಿಗೆ ಗೊತ್ತಿದೆ, ಕೆಲವರಿಗೆ ಅದ್ರ ಬಗ್ಗೆ ಅರಿವಿಲ್ಲ. ಇದನ್ನ ತಿಳ್ಕೊಂಡು ನಾವು ಫಾಲೋ ಮಾಡ್ಕೊಳ್ತಾ ಬಂತು ಅಂತ ಹೇಳಿದ್ರೆ ನಮ್ಮ ಒಂದು ಎನರ್ಜಿಯ ಸೆಂಟರ್ಸ್ ಗಳು ದೊಡ್ಡದಾಗ್ತಾ ವಿಸ್ತಾರವಾಗ್ತಾ ಅದರ ಚೈತನ್ಯದ ಶಕ್ತಿ ಜಾಸ್ತಿ ಆಗ್ತಾ ಉಂಟಾಗುತ್ತೆ. ಸೊ ಈ ಒಂದು ನಮ್ಮ ಆರ ಎನರ್ಜಿಯನ್ನ ನಾವು ಇನ್ನೂ ಹೆಚ್ಚಾಗಿ ವೃದ್ಧಿಸ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ನಮ್ಮ ಜೀವನ ಶೈಲಿಯನ್ನ ನಾವು ಇಟ್ಕೊಳ್ಬೇಕು, ಅದು ಯಾವ ರೀತಿ ಡ್ಯಾಮೇಜ್ ಆಗತ್ತೆ, ನಾವು ಏನೆಲ್ಲ ಫಾಲೋ ಮಾಡ್ಬೇಕಾಗತ್ತೆ ಅಂತ ಹೇಳಿ ನಾವು ನಾಳಿನ ಕ್ಲಾಸ್ ಅಲ್ಲಿ ನಾವು ನೋಡೋಣ. ಸಿಂಪಲ್ ಆಗಿ ಸರಳವಾಗಿ ನಿಮಗೆ ಈಸಿಯಾಗಿ ಅರ್ಥ ಆಗೋ ರೀತಿಯಲ್ಲಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ನಿಮ್ಗೆ ಇದ್ರಲ್ಲಿ ಯಾರಿಗಾದ್ರೂ ಡೌಟ್ಸ್ ಇದೆಯಾ? ಸರಿ, ಹಾಗಾದ್ರೆ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಒಳ್ಳೇದಾಗ್ಲಿ. ಸೊ ನಮ್ಮ ಈ ಒಂದು ಎನರ್ಜಿಯಲ್ಲಿ ಇರೋದು ಏನು ಅಂತ ಹೇಳಿದ್ರೆ ಎರಡೇ ಇರೋದು, ಒಂದು ಬ್ಲಾಕ್, ಇನ್ನೊಂದು ವೈಟ್ ಅಂತ ಅಷ್ಟೇ. ನಾವು ಎನರ್ಜಿಯನ್ನ ನೋಡೋದೇ ನಾವು ಒಂದು ಪಾಸಿಟಿವ್, ಒಂದು ನೆಗೆಟಿವ್ ಅಂತ ಹೇಳಿ. ಪಾಸಿಟಿವ್ ಅಂದ್ರೆ ಯಾವಾಗ ಏನಿರುತ್ತೆ ಅದು ಬಿಳಿಯ ಬಣ್ಣದಲ್ಲಿ ಇರುತ್ತೆ. ಸೊ ನೆಗೆಟಿವ್ ಅಂತಂದ್ರೆ ಏನು, ಅದು ಬ್ಲಾಕೇಜಸ್ ಬ್ಲಾಕ್ ಕಲರ್ ಅಲ್ಲಿ ಕಪ್ಪು ಬಣ್ಣದಲ್ಲಿ ಇರುತ್ತೆ. ಆ ಪರಮಾತ್ಮನ ಎನರ್ಜಿಯನ್ನ ನಾವು ಹೀಲಿಂಗ್ ಅನ್ನ ಸಿಂಬಲ್ಸ್ ಗಳ ಮುಖಾಂತರ ನಾವು ಆ ಹೀಲಿಂಗ್ ಅನ್ನ ಮಾಡ್ಕೊಳ್ತಾ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಕಾರಾತ್ಮಕ ಶಕ್ತಿ ಬ್ಲಾಕ್ ಎನರ್ಜಿ ಎಲ್ಲವೂ ಕೂಡ ರಿಮೂವ್ ಆಗಿ ಕೇವಲ ವೈಟ್ ಎನರ್ಜಿ ಪ್ರಕಾಶ 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 ನಮ್ಮ ಜೊತೆಗೆ ನಮ್ಮ ಶರೀರದ ಒಳಗಡೆ ಅದು ಸ್ಥಾಪನೆ ಆಗ್ತಾ ಬರುತ್ತೆ. ನಿಧಾನವಾಗಿ ನಾವು ಅದನ್ನ ಯಾವ ರೀತಿ ನಾವು ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದು, ಸೆಲ್ಫ್ ಹೀಲಿಂಗ್ ಅನ್ನ ಮಾಡ್ಕೊಳ್ಳೋದಿಕ್ಕೆ ನಮ್ಮನ್ನ ನಾವು ಉಪಚಾರ ಮಾಡ್ಕೊಳ್ಳೋದಿಕ್ಕೆ ಯಾವೆಲ್ಲ ಸಿಂಬಲ್ಸ್ ಗಳು ಬೇಕು ಅನ್ನೋದು ನೆಕ್ಸ್ಟ್ ಮುಂದಿನ ಕ್ಲಾಸ್ಗಳಲ್ಲಿ ನಿಮ್ಗೆ ಗೊತ್ತಾಗ್ತಾ ಬರುತ್ತೆ.